ಇತ್ತೀಚೆಗಷ್ಟೇ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗೆ ಯುದ್ಧಕಾಂಡ ಸಿನಿಮಾದ ಮೂಲಕ ಭರ್ಜರಿ ರಸದೌತಣವನ್ನ ನೀಡಿದಂತಹ ಕೃಷ್ಣ ಅಜೇರ್ ಅವರು ವಿಭಿನ್ನವಾದಂತಹ ಹಾಗೂ ವಿಶೇಷವಾದಂತಹ ಗೆಟಪ್ ಮೂಲಕ ಮತ್ತೊಮ್ಮೆ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆಗೆ ಬರಕ್ಕೆ ಸಿದ್ಧಾಗ್ತಾ ಇದ್ದಾರೆ. ಸೊ ಈ ಒಂದು ಚಿತ್ರದ ಬಗ್ಗೆ ಆಗಿರ್ಬೋದು, ಗೆಟಪ್ ಬಗ್ಗೆ ಆಗಿರ್ಬೋದು, ಅವರ ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಆಗಿರ್ಬೋದು, ಒಟ್ಟಾರೆ ನಮ್ಮ ಬಾಸ್ ಟಿವಿ ಜೊತೆಗೆ ಮಾತುಕತೆ ಸಿಕ್ಕಿದೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ ಒಂದು ಯುದ್ಧಕಾಂಡ ಸಿನಿಮಾಗೆ ಅಂಡ್ ಒಂದು ಡಿಫ್ರೆಂಟ್ ಗೆಟಪ್ಗೆ. ಸೊ ಯುದ್ಧಕಾಂಡ ಸಕ್ಸಸ್ ಹೆಂಗಿತ್ತು, ಸೆಲೆಬ್ರೇಷನ್ಸ್ ಎಲ್ಲ ಮನೆಯಲ್ಲಿ ಅಂತ? ಮ ಅಲ್ಲಿ ಮನೆಯಲ್ಲಿ ಸೆಲೆಬ್ರೇಷನ್ಸ್ಗಳು ಆಗದೆ ಹೊರಗಡೆ ಜನ ಆಚರಿಸಿದಾಗ. ಸೊ ಮನೆ ಸೆಲೆಬ್ರೇಷನ್ಸ್ಗಿಂತ ಯಾವುದೇ ಆ್ಯಕ್ಟ್ರಿಗೆ ಕೇಳಿದ್ರು ಪಬ್ಲಿಕ್ ಸೆಲೆಬ್ರೇಷನ್ನೇ ದೊಡ್ಡದು, ಅದಕ್ಕಿಂತ ದೊಡ್ಡ ಹಬ್ಬಗಳು ನಮಗಿಲ್ಲ. ಸೊ ತುಂಬ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕೊಟ್ಟಿದ್ದಾರೆ, ಪ್ರಶಂಸೆ ಕೊಟ್ಟಿದ್ದಾರೆ, ಮತ್ತೆ ಒಂದು ನಂಬಿಕೆ ಇಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ಇತ್ತೀಚೆಗೆ ಥಿಯೇಟರ್ಗೆ ಜನ ಬರ್ತಿಲ್ಲ ಅನ್ನುವಂತಹ ಕೊರಗಿತ್ತು. ಯುದ್ಧಕಾಂಡ ಸಿನಿಮಾ ರಿಲೀಸ್ ಆದ ನಂತರ ಒಂದಷ್ಟು ಪ್ರೇಕ್ಷಕ ವರ್ಗವನ್ನ ಸಿನಿಮಾ ರಂಗಕ್ಕೆ ಹಾಗೆ ಸಿನಿಮಾ ಒಂದು ಥಿಯೇಟರ್ಗೆ ಕರ್ಕೊಂಡ್ ಬಂದಿರುವಂತಹ ಸಿನಿಮಾ ಅಂತಂದ್ರೆ ಹೇಳಕ್ ತಪ್ಪಾಗಲ್ಲ. ಸೊ ಬಿಸ್ನೆಸ್ ವೈಸ್ ಮಾತನಾಡೋದಾದ್ರೆ OTT ಆಗಿರ್ಬೋದು, ಡಬ್ಬಿಂಗ್ ರೈಟ್ಸ್ ಆಗಿರ್ಬೋದು, ಹಾಗೆ ನಿಮ್ಮ ಒಂದು ಹಾಕಿರುವಂತಹ ಬಂಡವಾಳ ವಾಪಸ್ ಬರಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಆಗ್ತಿತ್ತು. ಸೊ ಅದೆಲ್ಲಾನು ನಿಮ್ಮ ಒಂದು ಜನರ ಒಂದು ಬಾಯಾರಿಕೆಯಿಂದ ಆಗಿದೆ. ಬಿಕಾಸ್ ಮೌತ್ ಟಾಕ್ ಅನ್ನೋದು ತುಂಬಾ ಹಿಟ್ ಆಯ್ತು ನಿಮ್ಮ ಸಿನಿಮಾಗೆ. ಹೆಂಗಾಯ್ತು ಬಿಸ್ನೆಸ್ ವೈಸ್ ಅಂತ? ಬಿಸ್ನೆಸ್ ವೈಸ್ ವೆರಿ ಸ್ಯಾಟಿಸ್ಫೈಯಿಂಗ್. ಬಟ್ ಒಂದು ನಮಗಿರುತ್ತಲ್ಲ, ಏನು ಮಲ್ಟಿ ಕ್ರೋರ್ಸ್ ಲಾಭ ಆ ಥರದ್ದೆಲ್ಲ, ಅದು ಅದು ಗೊತ್ತಿಲ್ಲ. ಅದು ಪ್ರತಿ ಪ್ರೊಡ್ಯೂಸರ್ ಹಂಗೆ ಯೋಚನೆ ಮಾಡ್ತಾನೆ. ಬಟ್ ನೀವು ಹೇಳಿದಾಗೆ ಹಿಂದಿನ ವರ್ಷದ ದಾಖಲೆಗಳು ನೋಡಿದಾಗ, ಅಥವಾ ನಂದೇ ಒಂದು 10 ವರ್ಷದಿಂದ ನನ್ನ ಸಿನಿಮಾಗಳ ಕಲೆಕ್ಷನ್ಸ್ ಎಲ್ಲ ನೋಡಿದಾಗ, ಎಲ್ಲಾನು ಮೀರಿರ್ತಕ್ಕಂಥ ಸಿನಿಮಾ ಯುದ್ಧಕಾಂಡ. ಸೊ ಬಿಸ್ನೆಸ್ ವೈಸ್ ಸಾಕಷ್ಟು ಸೇಫ್ ಮಾಡಿದೆ. ಇನ್ನೂ ಬಿಸ್ನೆಸ್ ಆಗ್ತಾನೆ ಇದೆ. ಬಟ್ ಸೋ ಫಾರ್ ಎಲ್ಲ ಏನೇನು ರಿಕವರಿ ಮಾಡಬೇಕಾಗಿತ್ತು ಎಲ್ಲ ರಿಕವರಿ ಆಗಿದೆ. ಐ ಥಿಂಕ್ ಅದು ಎಷ್ಟು ಮಟ್ಟಿಗೆ ಪ್ರಾಫಿಟ್ ಆಗುತ್ತೆ, ಎಲ್ಲಿಗೆ ಹೋಗುತ್ತೆ ಅನ್ನೋದು ಸ್ಟಿಲ್ ಇನ್ನೂ ಲೆಕ್ಕಾಚಾರ ಆಗಬೇಕು. ಪ್ಲಸ್ ಇನ್ನೂ ಬಿಸ್ನೆಸ್ಗಳು ಆಗ್ತಾನೆ ಇದ್ದಾವೆ ಬೇರೆ ಬೇರೆ ಭಾಷೆಗಳಲ್ಲಿ ಎಲ್ಲ ಕಡೆ. ಸರ್, ಹಾಗೆ ಹೇಳ್ತಾ ಇದ್ರೆ ರಿಲೀಸ್ಗೂ ಮೊದಲೇನೆ ಯಶ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು, ಸಿನಿಮಾವನ್ನ ಅವ್ರ ಫ್ರೀ ಶೆಡ್ಯೂಲ್ ನೋಡಿದ್ರ ಅಥವಾ ನೀವೇನಾದ್ರು ಮಾತಾಡಿಸುವಂತ ಪ್ರಯತ್ನ ಏನಾದ್ರು ಹೇಳಿದ್ರ ಅಂತ ನೋಡಿ? ಅಲ್ಲ, ನಾನು ಆಗಲೇ ಪ್ರೆಸ್ ಮೀಟಲ್ಲೇ ಹೇಳಿದ್ನಲ್ಲ, ಮೊದಲು ಫಸ್ಟ್ ರಿಲೀಸ್ಗೂ ಮುಂಚೆ ನೋಡಿದಂಥ ವ್ಯಕ್ತಿನೇ ಅವರು. ಸೊ ಕಲೆಕ್ಷನ್ಸ್ ಎಲ್ಲ ನೋಡಾದ್ಮೇಲೆ ಏನಾದ್ರು ರಿವ್ಯೂ ಕೊಟ್ರ ಅಥವಾ ನಿಮ್ಗೆ ಪರ್ಸನಲ್ ಆಗಿ ಕಾಲ್ ಮಾಡಿ ಏನಾದ್ರು ಹೇಳಿದ್ದುಂಟಾ ಅಂತ? ಅದು ಪರ್ಸನಲ್ ಆಗೇ ಇರಲಿ. ಈಗ ಪ್ರೊಡಕ್ಷನ್ ನಂಬರ್ 1 ಅನ್ನುವಂಥದ್ದ ಒಂದು ಸಿನಿಮಾದಲ್ಲಿ ಇನ್ನೂ ಟೈಟಲ್ ಕೂಡ ಫಿಕ್ಸ್ ಆಗಿಲ್ಲ. ಸೊ ಹಿಂದೆಂದೂ ಕಂಡಿರೋಂತಹ ಕೃಷ್ಣ ಅಜೇರ್ ಅವನ್ನ ಈ ಗುಂಡು ಬಾಸ್ ಆ ಒಂದು ರೇಂಜ್ ಅಲ್ಲಿ ನೋಡುವಂತಹ ಭಾಗ್ಯ, ಅದ್ರ ಜೊತೆಗೆ 4 ಶೇಡ್ಸ್ ಬರ್ತಾ ಇದೆ. ಸೊ ಹೆಂಗಿದೆ ಈ ಕತೆ? ಏನ್ ನೋಡಿ ಇಷ್ಟಪಟ್ರಿ ನೀವು? ಏನು ನೋಡಿ ಇಷ್ಟಪಟ್ವಿ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ. ಯಾಕಂದರೆ ಅದು ಹೋಲ್ ಸ್ಟೋರಿ ನಮಗೆ ಕ್ಯೂರಿಯಾಸಿಟಿನ ಹುಟ್ಟಿಸ್ಬೇಕು. ಅಂದರೆ ಸ್ಟಾರ್ಟ್ ಪಾಯಿಂಟಿಂದ ಹಿಡಿದು ಎಂಡ್ ಪಾಯಿಂಟ್ವರೆಗೂ ನಮಗೆ ಸಾಕಷ್ಟು ವಿಚಾರಗಳು ಕಾಡಬೇಕು. ಅದೇ ಕತೆ ಹೇಳೋ ಟೈಮಲ್ಲಿ ನಮಗೇನು ಕಾಡುತ್ತೆ, ಅದೇ ನಥಿಂಗ್ ಬಟ್ ರಿಫ್ಲೆಕ್ಷನ್ ಆಫ್ ದಿ ಆಡಿಯನ್ಸ್. ಅದು ನಾಳೆ ದಿನ ಆಡಿಯನ್ಸಿಗೂ ಹಾಗೆ ಕಾಡಬೇಕು ಅದು. ಸೊ ಒಂದು ಪರ್ಟಿಕ್ಯುಲರ್ ಅಂಶ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ. ಓವರ್ ಆಲ್ ಸಬ್ಜೆಕ್ಟ್ ತುಂಬ ಗ್ರಿಪ್ಪಿಂಗ್, ಅಂದರೆ ಕುತೂಹಲಕರವಾಗಿರ್ತಕ್ಕಂಥ ಇರೋಂಥದ್ದು. ಆಮೇಲೆ ರೋಮಾಂಚನ ಹುಟ್ಟಿಸುತ್ತೆ, ಸಾಕಷ್ಟು ಕಡೆ ಥ್ರಿಲ್ಸ್ ಕೊಡುತ್ತೆ. ಕ್ಲೈಮ್ಯಾಕ್ಸಲ್ಲಿ ಇನ್ಫ್ಯಾಕ್ಟ್ ನಾನು ಕೂಡ ಪ್ರಿಡಿಕ್ಟ್ ಮಾಡೋಕ್ಕಾಗಲಿಲ್ಲ ಕತೆ ಹೇಳೋಂಥ ಟೈಮಲ್ಲಿ. ನನಗೂ 2-3 ಆಪ್ಷನ್ಸ್ ಬಂತು, ಹಿಂಗೆ ಆಗುತ್ತೆ ಮೋಸ್ಟ್ಲಿ. ಸೊ ಹಿಂಗೆಲ್ಲ ಅಂದರೆ ಮುಂಚೆ ಅದು ನಡೆದಿತ್ತು, ಇದು ನಡೆದಿತ್ತು, ಅದನ್ನೆಲ್ಲ ಅದ್ರ ಪ್ರಕಾರ ಹಿಂಗೆ ಆಗುತ್ತೆ ಅನ್ನೋದು. ಬಟ್ ಅಗೇನ್ ಡೈರೆಕ್ಟರ್ ಬೇರೆನೇ ಟ್ವಿಸ್ಟ್ ಹೇಳಿದರು. ಸೊ ಅದು ತುಂಬ ಖುಷಿ ಆಯಿತು. ನನ್ನ ಗೆಸ್ಸಿಂಗ್ ಮೀರಿದ್ದು ಅನ್ನೋದು ಒಂದಿತ್ತು ಅನ್ನೋದು. ಸೊ ಈ ಥರದ ಫ್ಯಾಕ್ಟರ್ಸ್ಗಳಿಂದ ಮಜಾ ಇರುತ್ತೆ, ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ಅನ್ಸುತ್ತೆ. ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರೆ ಡೈರೆಕ್ಷನ್ ಫೀಲ್ಡ್ಗೂ ಬರಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಕಥೆಯನ್ನು ಕೂಡ ಸಿದ್ಧಪಡಿಸುವಂತಹ ಒಂದು ವಿಧಾನದಲ್ಲಿ ತೊಡಗಿಸ್ಕೊಂಡಿದ್ರ ಅಂತ ಹೇಳ್ತಾ ಇದ್ವಿ. ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಸಿನಿಮಾವನ್ನ? ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಹೇಳೋದು ಬಹಳ ಕಷ್ಟ ಆಗುತ್ತೆ. ಬಿಕಾಸ್ ವೆರಿ ಲಾಂಗ್ ಪ್ರೊಸೆಸ್, ತುಂಬ ಟೈಮಿಂದನೂ ಬರಿತಾ ಇದ್ದೀನಿ ಅದನ್ನು. ಬಟ್ ಚೂರು ಲಾರ್ಜರ್ ಸ್ಕೇಲಲ್ಲಿ ಇರೋದ್ರಿಂದ ಅದಕ್ಕೆ ಈಗ ಡೈರೆಕ್ಟ್ ಮಾಡಿಕೊಂಡು ಆ್ಯಕ್ಟ್ ಮಾಡ್ಕೊಂಡು ಪ್ರೊಡ್ಯೂಸ್ ಮಾಡೋವಂಥ ಪರಿಸ್ಥಿತಿಯಲ್ಲಂತೂ ಇಲ್ಲ. ಬಿಕಾಸ್ ಟೂ ಮಚ್ ಆಫ್ ಹರ್ಡಲ್ಸ್ ಆಗ್ಬಿಡುತ್ತೆ ಒಟ್ಟಿಗೆ. ಸೊ ಅದಕ್ಕೆ ಸೂಕ್ತವಾದಂಥ ಒಬ್ಬ ಬಲವಾದ ನಿರ್ಮಾಪಕನೂ ಬೇಕು ಅದಕ್ಕೆ. ಸೊ ಅವೆಲ್ಲ ಸಿಕ್ಕಾದ್ಮೇಲೆ ಬಹುಶಃ ಅನೌನ್ಸ್ ಮಾಡ್ತೀನಿ. ಬಟ್ ತೀರಾ ಲೇಟು ಆಗಲಿಕ್ಕಿಲ್ಲ. ನಾಟ್ ವೆರಿ ಸೂನ್, ನಾಟ್ ವೆರಿ ಲೇಟ್, ರೈಟ್ ಟೈಮಲ್ಲೇ ಮಾಡ್ತೀನಿ. ಈಗಾಗಲೇ ನಿರ್ಮಾಪಕರಾಗಿ, ನಟನಾಗಿ ಒಂದೇ ಸಿನಿಮಾದಲ್ಲಿ ತೊಡಗಿಸ್ಕೊಂಡಿರುವಂತಹ ಕೃಷ್ಣ ಅಜೇರ್ ಅವರನ್ನ ನೋಡಿದ್ವಿ. ನಿರ್ದೇಶಕರಾದ್ಮೇಲೆ ಸೊ ಅದೇ ಸಿನಿಮಾದಲ್ಲಿ ನೀವು ಇರ್ತೀರಾ ಅಥವಾ ಬೇರೆ ಯಾವ್ದಾದ್ರು ಹೀರೋಗೆ ಆಕ್ಷನ್ ಕಟ್ ಹೇಳುವಂತಹ ಚಾನ್ಸಸ್ ಇದೆಯಾ? ಇಲ್ಲ, ಅದರಲ್ಲಿ ಅಂದರೆ ಮಲ್ಟಿ ಸ್ಟಾರ್ ಕಾಸ್ಟ್ ಬರುತ್ತೆ ಅಫ್ಕೋರ್ಸ್. ಬಟ್ ಅಂದರೆ ಒನ್ಸ್ ಅಗೇನ್ ನಾನು ಅದು ಮೇನ್ ಲೀಡ್ ಪ್ರೊಟಗನಿಸ್ಟ್ ಅದನ್ನು ಬಿಲೀವ್ ಮಾಡೋಂಥ ವ್ಯಕ್ತಿ ಅಲ್ಲ ನಾನು. ಆ್ಯಕ್ಚುಲಿ ಇಟ್ ಈಸ್ ಆಲ್ವೇಸ್ ದಿ ಕ್ಯಾರೆಕ್ಟರ್ಸ್ ನಿಲ್ಬೇಕಾಗಿರೋದು.
ಈಗ ನೀವು ಟಗರು ಸಿನಿಮಾ ನೋಡಿದ್ರೆ ಒಂದು ನಂಗೆ ಭಾಳ ಇಷ್ಟ ಆಗಿದ್ದು ಒಂದು ಅಂಶ ಏನಪ್ಪ ಅಂದರೆ ಶಿವಣ್ಣ ಇದ್ರೂ ಅದ್ರಲ್ಲಿ ಸಾಕಷ್ಟು ಜನಕ್ಕೆ ಒಂದು ರೆಕಗ್ನೈಸೇಷನ್ ಅನ್ನೋದು ಸಿಕ್ತು ಪ್ಯಾರ್ಲಲ್ಲಿ. ಸೊ ದಟ್ ಈಸ್ ಹೌ ಕ್ಯಾರೆಕ್ಟರ್ಸ್ ಶುಡ್ ಸ್ಟ್ಯಾಂಡ್. ಸೊ ಅವಾಗ ನಾನು ಒಂದೇ ಹೀರೋ ಅಂತ ನಾನು ಹಂಗೆ ಹೇಳಕ್ಕೆ ಇಷ್ಟಪಡಲ್ಲ. ಈಗ ನಾನು ಬರಿತಾ ಇರೋದು ಕತೆ ಹಾಗೆ ಇದೆ. ಮಲ್ಟಿ ಸ್ಟಾರರ್ ಯಾರಿಗೆ ಹೆಸರು ಬರುತ್ತೆ ನನಗೆ ಗೊತ್ತಿಲ್ಲ ಅದರಲ್ಲಿ. ಸೊ ನಾನೇ ಹೀರೋ ಅಂತ ಹೇಳೋದು ಕಷ್ಟ, ಬಟ್ ನಾನು ಇದ್ದೀನಿ ಆ ಸಿನಿಮಾದಲ್ಲಿ ಅಲಾಂಗ್ ವಿತ್ ಡೈರೆಕ್ಷನ್. ಎಲ್ಲ ಒಂದ್ ಕಡೆ ಹುಡುಗರು ಆ ಒಂದು ಥೀಮ್ ಅಲ್ಲೇ ಏನಾದ್ರು ಮಾಡ್ತಾರೆ, ಬಿಕಾಸ್ ಯಾಕಂದ್ರೆ ಹುಡುಗರದಲ್ಲಿ ನೀವು ಆಕ್ಟ್ ಮಾಡ್ಬೇಕಿತ್ತು. ಸೊ ಬಟ್ ಏನೋ ಒಂದು ಅನ್ಫಾರ್ಚುನೇಟ್ಲಿ ಅದು ಮಿಸ್ ಆಯ್ತು. ಸೊ ಅದೇ ಥೀಮ್ ಅಲ್ಲಿ ಇರುತ್ತೆ ಅಥವಾ ಮಲ್ಟಿ ಸ್ಟಾರ್ ಅಂತ ಹೇಳಿದ್ರು, ಬಿಕಾಸ್ ಅದರಲ್ಲೂ ಕೂಡ ಅಪ್ಪು ಆಗಿರ್ಬೋದು, ಶ್ರೀನಗರ ಕಿಟ್ಟಿ ಅವರಾಗಿರ್ಬೋದು, ಎಲ್ಲಾನು ಆಕ್ಟ್ ಮಾಡಿದ್ರು, ಲೂಸ್ ಮತ್ತೆ ಹೋಗಿದ್ರು. ಸೊ ಆ ತರ ಮಲ್ಟಿ ಸ್ಟಾರ್ ಒಂದು 4-5 ಜನ ಎಕ್ಸ್ಪೆಕ್ಟ್ ಮಾಡ್ಬೋದು. ಟೂ ಅರ್ಲಿ ಟು ಸೇ ಅದು. ಬಿಟ್ಕೊಡ್ಬಾರ್ದು ಅಂತ ಡೈರೆಕ್ಟರ್ ಕಡೆಯಿಂದ ಥಿಂಕ್ ಮಾಡ್ತಿದ್ರ. ಅಲ್ಲ, ಅದು ಅನೌನ್ಸ್ಮೆಂಟ್ ಆದಾಗ ಅದಕ್ಕೆ ಅಂತ ಒಂದು ಟೈಮಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಅನುಕೂಲ ಆಗಿರುತ್ತೆ. ಬಿಕಾಸ್ ಈಗ ಅದೇ ಬರವಣಿಗೆ ಹಂತದಲ್ಲಿ ಇರೋದ್ರಿಂದ ಏನು ಬೇಕಾದ್ರೂ ಚೇಂಜ್ ಆಗ್ಬೋದು. ನಾಳೆ ಇನ್ನೊಂದು ಯಾರೋ ಒಬ್ಬ ರೈಟ್ರೇ ಒಂದು ಕಥೆ ಎತ್ಕೊಂಬರ್ಬೋದು, ಸರ್ ನೀವು ಇದನ್ನ ನೋಡಿ ಡೈರೆಕ್ಟ್ ಮಾಡಿ ಅಂತ ನನಗಿಂತ ಅದು ಚೆನ್ನಾಗಿ ಅನ್ಸ್ಬೋದು. ಸೊ ಹಾಗಾಗಿ ನಾನು ಹೇಳ್ತಾರೆ ಟೂ ಅರ್ಲಿ ಅದು ಹೇಳೋದಕ್ಕೆ. ಸರ್, ಮಾತಾಡ್ತಾ ಮಾತಾಡ್ತಾ ಶಿವಣ್ಣ ಅವ್ರ ಬಗ್ಗೆ ಮಾತಾಡ್ತಾರೆ. ಶಿವಣ್ಣ ಅವರು ಇತ್ತೀಚೆಗಷ್ಟೇ 40 ವರ್ಷಗಳನ್ನ ಇಂಡಸ್ಟ್ರಿಯಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಯಾವ ರೀತಿ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀರಾ? ಕಂಗ್ರ್ಯಾಚುಲೇಟ್ ಅಭಿಮಾನಿಯಾಗಿ ಮಾಡಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಹ್ಯೂಜ್ ಫ್ಯಾನ್ ಶಿವಣ್ಣ ಅವ್ರದ್ದಾಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದಾಗಿರ್ಬೋದು. ನಾವೆಲ್ಲ ಆ್ಯಕ್ಚುಲಿ ವರ್ಷಿಪ್ ಮಾಡ್ಕೊಂಡು ಬೆಳೆದವರು ನಾವು ಅವ್ರನ್ನೆಲ್ಲ. ಅಷ್ಟು ದೊಡ್ಡ ಸಾಧನೆ ಅದು ಇಮ್ಯಾಜಿನ್ ಮಾಡೋದೇ ಭಾಳ ಕಷ್ಟ. ಸೊ ಒಬ್ಬ ಅಭಿಮಾನಿಯಾಗಿ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೋರ್ ದೆನ್ ಎ ಫಿಲ್ಮ್ ಫ್ಯಾಟರ್ನಿಟಿ, ಆ್ಯಸ್ ಅ ಫ್ಯಾನ್ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಫಾರ್ ಸೆಲೆಬ್ರೇಟಿಂಗ್ ದಿ ಸಿಲ್ವರ್ ಸ್ಕ್ರೀನ್ ವಿತ್ ಶಿವಣ್ಣ ಫಾರ್ ಸೋ ಮೆನಿ ಇಯರ್ಸ್. ದೇವರವರಿಗೆ ಇನ್ನಷ್ಟು ಹೆಚ್ಚು ಶಕ್ತಿ ಕೊಡಲಿ, ಇನ್ನಷ್ಟು ದೊಡ್ಡ ಅಭಿಮಾನ ಅವ್ರ ಮೇಲೆ ಬರುವಂಥ ಸಿನಿಮಾಗಳು ಮಾಡುವಂಥ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸ್ ಬರಲಿ, ಎಲ್ಲ ರೀತಿಯ ಶಕ್ತಿ ದೇವರು ಕೊಡಲಿ ಅವರಿಗೆ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಯುದ್ಧಕಾಂಡ ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ತೊಡಸ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮ್ಮ ಡೈರೆಕ್ಷನ್ ಫೀಲ್ಡು ಇದೆ. ಸೊ ಈ ಒಂದು ಪ್ರೊಡಕ್ಷನ್ ನಂಬರ್ 1 ಸಿನಿಮಾದಲ್ಲಿ 4 ವಿಭಿನ್ನ ಶೇಡ್ಸ್ ಇರೋದ್ರಿಂದ ಬಾಡಿ ಟ್ರಾನ್ಸ್ಫಾರ್ಮೇಶನ್ಗೆ ಟೈಮ್ ಕೊಡಕ್ಕಾಗಲ್ಲ. ಒಂದ್ ಕಡೆ ಶೂಟಿಂಗ್, ಇನ್ನೊಂದ್ ಕಡೆ ಡೈರೆಕ್ಷನ್, ಈ ತರ ಎಲ್ಲ ಒಂದಷ್ಟು ಗೊಂದಲಗಳಿರುತ್ತೆ. ಅದ್ರ ಜೊತೆಗೆ ಬ್ಯುಸಿ ಆಗಿರ್ತೀರಾ. ಸೊ ಯಾವ ರೀತಿ ಇದೆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಶೆಡ್ಯೂಲ್ ಎಲ್ಲಾನು ಹೆಂಗಿದೆ ಅಂತ? ಇಲ್ಲ ಸರ್, ಇವಾಗ 23 ವರ್ಷ, ಹೀರೋ ಆಗಿ 23 ವರ್ಷ, ಐ ಥಿಂಕ್ 25 ವರ್ಷದಲ್ಲಿ 2001ನಲ್ಲಿ ಇಂಡಸ್ಟ್ರಿಗೆ ಬಂದಿದ್ದು. ಅಷ್ಟರಲ್ಲಿ ಅಂದರೆ ಲೆಕ್ಕ ಹಾಕೊಂಡ್ರೆ ವರ್ಷಕ್ಕೆ ಒಂದೇ ಸಿನಿಮಾ ಆಗಿರೋದು ಸರ್. 365 ಡೇಸ್, 365 ಡೇಸಲ್ಲಿ ಹಬ್ಬ ಅಂದರೆ ಒಂದು ವರ್ಷಕ್ಕೆ ನಾವು ಒಂದು 50 ದಿನ, 80 ದಿನ, 100 ದಿನ ಕೆಲಸ ಮಾಡಿರ್ಬೋದು. ಇನ್ನು ಮಿಕ್ಕಿದಷ್ಟು ಟೈಮ್ ಇದೆಯಲ್ಲ ಸರ್, ಅದು ವೇಸ್ಟ್ ಮಾಡಿದ್ದೀವಲ್ಲ ಅಷ್ಟು ವರ್ಷ. ಸೊ ನಾವು ಅಂದ್ಕೊಳ್ತೀವಿ ಅದೇನು ಅಷ್ಟು ಗ್ಯಾಪ್ ಕೊಡಬೇಕಲ್ಲ ಅಂತ. ಖಾಲಿ ಕೂಡೋದ್ಕಿಂತ ಅದೇನೋ ಒಂದು ಕೆಲಸ ಮಾಡ್ತಿರ್ತೀವಲ್ಲ, ಅದು ಬೆಟರ್ ಅಲ್ವಾ ಆ್ಯಕ್ಚುಲಿ. ಯುದ್ಧಕಾಂಡದಲ್ಲಿ ಸಾಕಷ್ಟು ವಿಚಾರಗಳನ್ನ ಅಜರ್ ಅವ್ರು ಕಲಿತರು ಅಂತ ಕೇಳ್ಬೇಕು. ಮೈನ್ ಆಗಿ ಒಂದು ಪೇಷನ್ಸ್ ಇದ್ರೆ ಯಾವುದೇ ಒಬ್ಬ ಹೀರೋ ಆಗಿರ್ಬೋದು, ನಟ ನಿರ್ದೇಶಕ ಆಗಿರ್ಬೋದು, ತಮ್ಮ ಗೆಲುವನ್ನ ಗೆಲ್ಲೋದಕ್ಕೆ ಎಲ್ಲ ರೀತಿಯಂತ ಆಯಾಮಗಳನ್ನ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಆ ಪೇಷನ್ಸ್ ಎಲ್ಲಿ ಕಲ್ತ್ರಿ? ಅನುಭವ ಕಲಿಸ್ಬಿಡತ್ತೆ ಸರ್, ಅಷ್ಟೇ. ಅದು ಸಾಲ್ ಎಕ್ಸ್ಪೀರಿಯನ್ಸ್ ಅಷ್ಟೇ, ಬೇರೆ ಎಲ್ಲಿ ಕಲ್ತೀವಿ ಅನ್ನೋದು ಹಸುವಿರಬೇಕು. ಸಿನಿಮಾ ಮಾಡಬೇಕು, ಕೆಲಸ ಮಾಡಬೇಕು, ಕೆಲಸದ ಬಗ್ಗೆ ಹಸುವಿರಬೇಕು. ಕೆಲಸದ ಬಗ್ಗೆ ಹಸುವಿರೋವನಿಗೆ ಕೆಲಸ ಸಿಗತ್ತೆ, ಕೆಲಸ ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಗುತ್ತೆ ಅಷ್ಟೇ. ಒಂದು ಮಹಿಳೆ ಆಧಾರಿತ ಸಿನಿಮಾ ಆಗಿತ್ತು. ಬಿಕಾಸ್ ಟ್ರೈಲರ್ ಎಲ್ಲ ನೋಡ್ಬೇಕಾದ್ರೆ ನಿಮ್ಮ ಯುದ್ಧಕಾಂಡ ಸಿನಿಮಾ ವೈಫ್ ಏನ್ ಹೇಳಿದ್ರು ಸರ್? ನಿಮ್ಮ ವೈಫ್ ಅವ್ರ ಸಿನಿಮಾ ಅವಾಗ ಸ್ಟಾರ್ಟಿಂಗ್ನಲ್ಲೇ ತೋರಿಸಿದ್ನಲ್ಲ, ಅಂದರೆ ನಾನು ಫಸ್ಟ್ ಕಾಪಿ ಬರೋಕ್ಕೂ ಮುಂಚೆನೆ ಅಫ್ಕೋರ್ಸ್ ತುಂಬ ಭಾವುಕರಾಗಿದ್ದರು. ಬಟ್ ನಾನು ಅಂದರೆ ಮನೆಯಲ್ಲಿ ಏನು ಹೇಳಿದ್ದಾರೆ ಅದೆಲ್ಲ ಅನ್ನೋದಕ್ಕಿಂತ ಏನಾಗುತ್ತೆ, ನಮ್ಮ ತಾಯಿನೂ ನೋಡಿದ್ರು, ನಮ್ಮ ತಾಯಿನೂ ಹತ್ರು. ಈ ಹಿಂದಿನ ಸಿನಿಮಾಗಳಿಗೂ ಅವ್ರು ಎಮೋಷ್ನಲ್ ಆಗಿರ್ತಾರೆ, ಬಿಕಾಸ್ ಅದು ನನ್ನ ಸಿನಿಮಾ ಆಗಿರುತ್ತಲ್ಲ. ಆ ಎಕ್ಸ್ಪೀರಿಯನ್ಸಿಗೂ ಆಡಿಯನ್ಸ್ ಫೈನಲಿ ಇನ್ ಮಾಸ್ ಆಡಿಯನ್ಸ್ ನೋಡೋದಕ್ಕೂ ಅದು ಭಾಳ ವ್ಯತ್ಯಾಸ ಇರುತ್ತೆ. ಸಾಕಷ್ಟು ಸಲ ಮನೇಲಿ ನೋಡಿದ್ದು ಎಮೋಷನ್ನೇ ನಾವು ನಂಬ್ಕೊಂಡು ಹೋಗಿರ್ತೀವಿ, ಹೊರಗಡೆ ಅದು ಬೇರೆ ಆಗಿರುತ್ತೆ. ಹೆತ್ತೋರಿ ಹೆಗ್ಗಣ ಮುದ್ದು ಅನ್ನೋ ಥರ ನಮ್ಮ ಭಾವನೆಗಳನ್ನು, ನಮ್ಮ ಮನೆ ನಂಬಿಕೆಗಳನ್ನ ನಾವು ಇಟ್ಕೊಂಡು ಸಿನಿಮಾ ಮೇಲೆ ಬೆಟ್ಟಿಂಗ್ ಮಾಡೋದು ತಪ್ಪಾಗುತ್ತೆ. ಅಲ್ಟಿಮೇಟ್ಲಿ ಇಟ್ಸ್ ಆಡಿಯನ್ಸ್. ಸೊ ಇವತ್ತು ಆಡಿಯನ್ಸ್ ನೋಡಿ ಮೆಚ್ಚಿದ್ದಾರೆ, ಅಷ್ಟೇ ಇರೋದು. ಅವರು ಆಡಿಯನ್ಸ್ಗೆ ಇಷ್ಟ. ಅದೇ ಅದು ಫಸ್ಟ್ ನೋಡಿದ್ದು ಮನೆಯವರಾಗಿ ಅಲ್ವಾ. ಬಿಕಾಸ್ ಹಿಂದೆಂದೂ ನೋಡಿರೋದಂತ ಲುಕ್ ನಲ್ಲಿ, ಯಾಕಂದ್ರೆ ಒಂದೊಂದು ಸಿನಿಮಾಗೂ ಒಂದೊಂದು ಗೆಟಪ್ ಇರುತ್ತೆ, ಒಂದೊಂದು ಕ್ಯಾರೆಕ್ಟರೈಸೇಷನ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಯೂಶುವಲಿ ಏನಂತಂದಾಗ ಡಿಸ್ಕಸ್ ಮಾಡ್ತಿರ್ತಾರೆ, ಈಗ ಇದಕ್ಕಿಂತ ಇದು ಚೆನ್ನಾಗಿ ಬಂದಿದೆ, ಈ ತರ ನೆಕ್ಸ್ಟ್ ಈ ತರ ಡಿಸ್ಕಷನ್ಸ್ ಮನೇಲಿ ಯಾವುದು ಮಾಡಲ್ಲ ನಾನು. ಪ್ರೊಫೆಷ್ನಲ್ ವಿಚಾರಗಳು ಯಾವುದು ಮನೇಲಿ ಡಿಸ್ಕಸ್ ಆಗೋದೇ ಇಲ್ಲ. ಮನೆ ವಾತಾವರಣನೇ ಬೇರೆ. ಬಟ್ ಅಫ್ಕೋರ್ಸ್ ರಿಲೀಸ್ಗೂ ಮುಂಚೆ, ಬಿಕಾಸ್ ನನ್ನ ಪ್ರೊಡಕ್ಷನ್ ಇರೋದ್ರಿಂದ ತೋರಿಸೋಂಥ ಕರ್ತವ್ಯ ನಂದು. ಹಾಗಾಗಿ ತೋರಿಸಿದ್ದಿದೆ, ಇಷ್ಟಪಟ್ಟಿದ್ದಿದೆ, ತುಂಬ ಭಾವುಕರಾಗಿದ್ದು ಇದೆ. ಬಟ್ ಅದರ್ವೈಸ್ ಪ್ರೊಫೆಷ್ನಲ್ ವಿಚಾರಗಳು ಮನೆಗೂ ಸಂಬಂಧ ಇಲ್ಲ.
ಕಂಟಿನ್ಯೂಸ್ ಶೂಟ್ಸ್ ಇರೋದ್ರಿಂದ ಅಂಡ್ 60 to 80 ಡೇಸ್ ಪ್ಲಾನ್ ಇಟ್ಕೊಂಡಿರೋದ್ರಿಂದ 4 ವೇರಿಯೇಷನ್ಸ್ಗೂ ಎಷ್ಟೆಷ್ಟು ಅವರ್ಸ್ ವರ್ಕೌಟ್ ಇದೆ ನಿಮ್ದು ಪ್ಲಾನಿಂಗ್ಸ್ ಅಂತ ಒಂದೊಂದು ಶೇಡ್ಗೂ ಒಂದೊಂದು ವರ್ಕೌಟ್ ಹೇಳ್ತಾ ಇದೆ ಟಿಪ್ಸ್ ಎಲ್ಲಾನು ಡಯಟ್ ಆಗಿರ್ಬೋದು ವರ್ಕೌಟ್ ಆಗಿರ್ಬೋದು ಹೆಂಗಿದೆ ಕೃಷ್ಣ ಅಜೇರ್ ಅವ್ರದ್ದು ಪ್ರೊಡಕ್ಷನ್ ನಂಬರ್ 1 ಸಿನಿಮಾಗೆ ಅಂತ. ಸ್ಟಿಲ್ ಗೊತ್ತಿಲ್ಲ ಅದು. ಅದೇ ನಮ್ಮ ಟ್ರೈನರ್ ಕಿಟ್ಟಿ ಅವರಿಗೆ ಹೋಗ್ಬೇಕು, ಇವಾಗ ಅಪ್ರೋಚ್ ಆಗಬೇಕು. ಆದಮೇಲೆ ಅವ್ರ ಇನ್ಸ್ಟ್ರಕ್ಷನ್ಸ್ ಮೇಲೇ ಮಾಡಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಶೆಡ್ಯೂಲ್ ಪ್ಲಾನಿಂಗು ಮಾಡೋದಿದೆ. ಕೆಲವೊಂದು ಸಲ ಏನಾಗುತ್ತೆ, ಈಗ ನಾವು ಫಿಟ್ನೆಸ್ ಮಾಡಿಬಿಟ್ಟು ವಾಪಸ್ ಬರೋದಿದೆಯಲ್ಲ, ಅದು ಕಷ್ಟವಾದಂಥ ವಿಚಾರ. ನಾವು ಅನ್ಫಿಟ್ ಆಗಿದ್ದು ಫಿಟ್ನೆಸ್ ಕಡೆ ಹೋಗೋದು ಪ್ರಾಸೆಸ್ ಈಸಿ. ಅಲ್ಲಿಂದ ಮತ್ತೆ ನಾವು ಇಲ್ಲದೇ ಇರೋದೆಲ್ಲ ತಿಂದುಬಿಟ್ಟು ಡಯಟ್ ಬಿಟ್ಬಿಟ್ಟು ಮತ್ತೆ ಹೊಟ್ಟೆ ಬರ್ಸ್ಕೊಂಡು ಹಿಂಗೆ ನಾರ್ಮಲ್ ಇರೋದು ಕಷ್ಟವಾದಂಥ ವಿಚಾರ. ಸೊ ಆಲ್ರೆಡಿ ಸ್ವಲ್ಪ ಜಿಮ್ ಬಿಟ್ಟು ಆರಾಮಾಗಿ ರಿಲ್ಯಾಕ್ಸ್ ಆಗಿದ್ದೀವಿ. ಸೊ ಆ ಹಂತದಲ್ಲೇ ಹೋಗಬೇಕು. ಸೊ ಪ್ಲಾನಿಂಗ್ ಆದಮೇಲೆ ನೀವು ಹೇಳೋ ವಿಚಾರಗಳೆಲ್ಲ ಚರ್ಚೆ ಮಾಡಬೇಕು. ಫೈನಲಿ ಕನ್ನಡ ಸಿನಿ ಪ್ರೇಕ್ಷಕರಿಗೆ ತುಂಬಾ ಮೆಚ್ಕೊಂಡ್ರು ಯುದ್ಧಕಾಂಡ ಅಭಿನಯಕ್ಕಾಗಿರ್ಬೋದು ಎಲ್ಲದಕ್ಕೂ ಎಲ್ಲ ವಿಚಾರಕ್ಕಾಗಿರ್ಬೋದು ಏನೇ ಹೇಳ್ತೀರಾ ಅಂತ? ಎಲ್ಲ ಥಿಯೇಟರ್ಸಿಗೆ ಬಂದಂಥ ಪ್ರೇಕ್ಷಕರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಈಗ OTT-ನಲ್ಲೂ ಸ್ಟ್ರೀಮಿಂಗ್ ಆಗ್ತಾಯಿದೆ, ಮುಂದೆ ಡಿಜಿಟಲ್ ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಸ್ನಲ್ಲೂ ಬರುತ್ತೆ. ಒಳ್ಳೆ ಸಿನಿಮಾಗೆ ಯಾವಾಗಲೂ ಇದ್ದಾರೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಸೊ ಇದರಿಂದ ಆ್ಯಕ್ಚುಲಿ ಇಂಡಸ್ಟ್ರಿನವರು ಕಾಂಟೆಂಟ್ ಕಡೆ ಜಾಸ್ತಿ ಗಮನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದನ್ನು ಆ ಥರದ್ದೊಂದು ಗಮನ ಕೊಟ್ಟು ಸಿನಿಮಾ ಮಾಡಿದಾಗ ಆಡಿಯನ್ಸ್ ಯಾವಾಗಲೂ ಇದ್ದೀವಿ ಅಂತ ಅವ್ರು ಪ್ರೂಫ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ದಟ್ ಪ್ರೂಫ್ ಅಷ್ಟೇ. ಎಲ್ಲ ಒಂದ್ ಕಡೆ ಈಗ ತಾನೇ ಹೇಳ್ತಾ ಇದ್ರಿ ನೀವು ಕಂಟೆಂಟ್ ಬೇಸ್ಡ್ ಸಿನಿಮಾಗಳು ಬಂತು ಅಂತಂದ್ರೆ ಸಿನಿ ಪ್ರೇಕ್ಷಕರು ತಾವಾಗೇನೆ ಥಿಯೇಟರ್ ಅಂಗಳಕ್ಕೆ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಇತ್ತೀಚೆಗೆ ಎಲ್ಲ ಒಂದ್ ಕಡೆ ಕಡಿಮೆ ಆಗಿದೆ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿ. ಕಂಟೆಂಟ್ ಇದ್ರೆ ಮಾತ್ರ ಬಂದ್ಬಿಡ್ತಾರೆ ಅನ್ನೋದಲ್ಲ, ಕನ್ಸಿಸ್ಟೆನ್ಸಿ ಇರಬೇಕು. ಕಂಟೆಂಟ್ ಕೊಡೋದ್ರಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ಇಂಡಸ್ಟ್ರಿನಲ್ಲಿ. ಎಲ್ಲರೂ ಒನ್ ಬೈ ಒನ್ ಆ ಥರದ ಸಿನಿಮಾಗಳು ಮಾಡಕ್ಕೆ ಹೋದಾಗ ನಂಬಿಕೆ ಬಂದು ಆಮೇಲೆ ಅದು ಫುಲ್ ಫ್ಲೆಶ್ಡ್ ಆಗಿ ಬರೋಕ್ಕೆ ಸಾಧ್ಯ ಆಗೋದು. ಕಂಟೆಂಟ್ ಬಂದಿದೆ ಅಂದ್ಕೂಡಲೇ ಬಂದ್ಬಿಡಲ್ಲ. ಎಲ್ಲರೂ ಆ ಥರದ್ದು ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿಯನ್ನು ಶೇರ್ ಮಾಡೋದಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಇದಾಗಿತ್ತು ಕೃಷ್ಣ ಅಜೇರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.